ಹಾಗಾಗಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಮತ್ತು ಇದೇ ಥರ ವೀಡಿಯೋಗೋಸ್ಕರ ಲೈಕ್ ಮಾಡಿ. ಏನಪ್ಪ ವಿಚಾರ ಅಂದರೆ, ಒಂದು ಹಳೆ ಮೋಟ್ರು ಒಬ್ಬರು ಕಸ್ಟಮರ್ ತಂದ್ಕೊಟ್ಟಿದ್ರು. ಮೋಟ್ರು ಯಾವ ರೀತಿ ಇದೆ ಅಂದರೆ, ಪೂರ್ತಿ ಸ್ವಲ್ಪ ಹಾಳಾಗಿದೆ, ಬಟ್ ಕೋರ್ ಚೆನ್ನಾಗಿದೆ, ರೋಟರ್ ಚೆನ್ನಾಗಿದೆ, ಬುಷು ಪೂರ್ತಿ ಕಂಡೀಷನಲ್ಲಿ ಇದೆ, ಮತ್ತು ಬಾಟಮಲ್ಲಿ ಟಿ ಪಿ ಪ್ಲೇಟ್ ಕೂಡ ಪ್ಯಾಡ್ ಕೂಡ ಚೆನ್ನಾಗಿದೆ. ಏನಪ್ಪ ವಿಚಾರ ಅಂದರೆ, ಮೋಟ್ರು ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇದು ಬಾಟಮು ಮೋಟ್ರು ಕೆಳಗಡೆ ಇರುತ್ತಲ್ಲ, ಅದು ಹಳೆಯ ಮೋಟ್ರು. ಇದು ಒಳಗಡೆ ಒಂಥರ ಉಣ್ಣಿ ಥರ ಇದೆ ನೋಡಿ. ಇದು ಬಾಲ್ಸ್, ಒಂದು ಬಾಲ್ಸ್ ಬರುತ್ತೆ. ಇದು ಬಟನ್ ಪ್ಯಾಡ್ ಕೆಳಗಡೆ ನೋಡ್ರಿ, ಫುಲ್ ಇತ್ತಾಗಿದೆ ಮೇಲ್ಗಡೆ ಕೆಳಗಡೆ. ಇದು ಕಬ್ಬಂದು ಮೇಲೆಲ್ಲ ಎರಕದಿರ್ಬೋದು. ಪೂರ್ತಿ ಹೇಳಿದೆ ಈ ಥರ ಎಲ್ಲ ನೋಡ್ರಿ. ಲಾಕ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ, ಯಾವುದೇ ರೀತಿ ಏನು ಸಮಸ್ಯೆ ಆಗಿಲ್ಲ. ಆದರೂ ಮೋಟ್ರು ಒಳಗಡೆ ಚೆನ್ನಾಗಿದೆ ನೋಡಿ. ಬಾಡಿ ಹೊರಗಡೆದು ಥ್ರೆಡ್ಡಿಂದು ಲಾಕ್ ಮಾಡೋದು ಹಿಂದ್ಗಡೆ ಬ್ಯಾಕ್ ಕೆಳಗಡೆ ಇರ್ತಾರಕೊಂಡ. ಇದು ನೋಡಿರಿ ಹೌಸಿಂಗ್. ಇದು 4 ಬೋಲ್ಟು ಸಹ ಇದೆ, ಇದಕ್ಕಿರುತ್ತೆ ಹೌಸಿಂಗ್ಗೆ. ಬುಷ್ ನೋಡಿ ಯಾವ ಥರ ಇದೆ. ಸುಮಾರು ಒಂದು 40 ವರ್ಷದ ಮೋಟ್ರಂತೆ, ಯಾವುದೇ ರೀತಿ ಏನು ಸಮಸ್ಯೆ ಆಗಿಲ್ಲ. ಆದರೆ ಥ್ರೆಡ್ಡೆಲ್ಲ ಹೋಗಿದೆ ಬಾಟಮಿಂದು. ಅದೇ ಏನಂದರೆ ಬೋಲ್ಟ್ ಹಾಕಿ ಹೊಸವನ್ನು ಅಡ್ಜಸ್ಟ್ ಮಾಡಿ ಕೂರಿಸ್ಬೋದು. ಅದು ಚೆನ್ನಾಗಿದೆ, ಮೋಟ್ರ್ ಏನು ಸಮಸ್ಯೆ ಆಗಿಲ್ಲ ನೋಡಿ. ಬುಷ್ ರೋಟ್ರಿಟ್ಟು ನೋಡಿದೆ, ರೋಟ್ರಿಟ್ಟಿದ್ದೀನಿ ನೋಡಿ. ಬುಷಲ್ಲಿ ನೀಟಾಗಿ ಯಾವುದೇ ಸಮಸ್ಯೆ ಆಗಿಲ್ಲ, ಈಸಿಯಾಗಿ ಹೋಯ್ತು. ಇದು ಮೇಲ್ಗಡೆದು ನೋಡಿ, ಬುಷ್ ಯಾವ ಥರ ಇದೆ, ಏನು ಸಮಸ್ಯೆ ಆಗಿಲ್ಲ, ಚೆನ್ನಾಗಿದೆ. 4 ಬೋಲ್ಟ್ ಹೋಲ್ ತೋರಿಸ್ತೀನಿ ನೋಡಿರಿ. 4 ಬೋಲ್ಟ್ ಅದು ರೋಟ್ರಲ್ಲಿ ಹಾಕ್ತಾಯಿದ್ದೀನಿ. ಬುಷೆಲ್ಲ ಸುಮಾರು 40-45 ವರ್ಷದ ಮೋಟ್ರ್ ಅಂತೆ, ಹಂಗೆ ಎತ್ತಿಟ್ಟಿದ್ರಂತೆ. ಫುಲ್ಲು ಸ್ವಲ್ಪ ಡಸ್ಟ್ ಇದೆ, ಕ್ಲೀನ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೂಡಿಸೋದು. ಒಳ್ಳೆ ಸ್ವಲ್ಪ ರಿಸ್ಕ್ ಇರುತ್ತೆ, ವೈಂಡಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಏನಾಗಲ್ಲ ಮಾಡಿದರೆ ನೋಡಿರಿ. ತಂದು ಇಲ್ಲಿ ಮಣ್ಣಲ್ಲಿ ಹಾಕ್ಕೊಬಿಟ್ಟಿದ್ರು. ಆಯಿಲ್ ಸೀಲ್ ಕೂಡ ಚೇಂಜ್ ಮಾಡಬೇಕು. ಪೂರ್ತಿ ಹೊಸದು ಮಾಡಿದರೆ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ. ಆದರೆ ಯಾವ ಥರ ಇದೆ ಅಂದರೆ, ಮೇಲ್ಗಡೆ ಸ್ಟೀಲ್ ಬೋಲ್ಟ್ ಕೂಡ ಇದೆ 4, ಅದು ಕೂಡ ಚೆನ್ನಾಗಿದೆ, ಏನಾಗಿಲ್ಲ. ಮೋಟ್ರಿಗೆ ಪಂಪಿಗೆ ಅಡ್ಜಸ್ಟ್ ಮಾಡೋವು. ಮತ್ತು ಕೇಬಲ್ ಪಾಯಿಂಟ್ ತೋರಿಸ್ತೀನಿ ನೋಡಿ. ಬುಷ್ ಇದು ಕೇಬಲ್ ಪಾಯಿಂಟು ಇಲ್ಲಿದೆ ನೋಡಿ. ಕೇಬಲ್ ಪಾಯಿಂಟ್ ಇಲ್ಲಿದೆ. ಇದು ಸೆಂಟ್ರು ರೋಟ್ರು ಸಹ ಏನಾಗಿಲ್ಲ, ಹಂಗೆ ಸುಮ್ಮನೆ ಡಸ್ಟ್ ಇದಾಗಿದೆ ನೋಡಿ. ಯಾವ ರೀತಿ ಇದೆ, ಚೆನ್ನಾಗಿದೆ. ಹಂಗೆ ನೆಟ್ಟಗೆ ಕಾಣಲ್ಲ ಅಂತೇಳಿ ವಿಡಿಯೋದಲ್ಲಿ ಚಾವಿ ಗ್ರೂಪ್ಸ್ ಅಂತ ಸಮೇತ ಸ್ವಲ್ಪ ಏನೂ ಸಮಸ್ಯೆ ಆಗಿಲ್ಲ. ಬೋಲ್ಟ್ ಚೆನ್ನಾಗಿದೆ, 4 ಬೋಲ್ಟು ನೋಡಿ. ಚಾವಿ ಪಾಯಿಂಟು ಒಂದು ಪಾಯಿಂಟ್ ಕೂಡ ಹಿಡ್ಜಾಗಿಲ್ಲ. ಒಂದು ಬೋಲ್ಟ್ ಚೇಂಜ್ ಮಾಡ್ಬೇಕಾಗುತ್ತೆ ಅನಿಸುತ್ತೆ. ಒಂದು 2 ಬೋಲ್ಟ್ ಚೇಂಜ್ ಮಾಡ್ಬೇಕು ಮೇಲ್ಗಡೆ. ಎಂಟಿನ ಪಂಪಿಗೆ ಅಡ್ಜಸ್ಟ್ಮೆಂಟ್ ಮಾಡೋ ಬೋಲ್ಟ್ಗಳು ಒಂದು 2-3 ಇಂಚ್, ಅವೆಲ್ಲ ಚೇಂಜ್ ಮಾಡೋಣ ಬಿಡಿ, ಅದೇ ಸಮಸ್ಯೆ ಇಲ್ಲ. ಆದರೆ ಒಳಗಡೆ ರೋಟ್ರು ಮತ್ತು ಕೋರ್ ಎಲ್ಲ ಚೆನ್ನಾಗಿದೆ. ಇನ್ನೂ ಅಲ್ಲಿ ಮೋಟ್ರಲ್ಲಿದೆ, ಕರ್ಕೊಂಡೋಗಿ ತೋರಿಸ್ತೀನಿ ಯಾವ ರೀತಿ ಅಂತ ನಿಮಗೆ ನೋಡಿ. ಯಾವುದೇ ರೀತಿ ಸಮಸ್ಯೆ ಇಲ್ಲ, ಚೆನ್ನಾಗಿದೆ. ಆದರೆ ಕಂಡೀಷನ್ ಆಗಿದೆ, ಪರವಾಗಿಲ್ಲ. ಬುಷ್ ಎಲ್ಲ ಸುಮಾರು ಅಷ್ಟೊಂದು ವರ್ಷ ಎತ್ತಿಟ್ಟಿದ್ದಾರೆ, ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ನೋಡೋಣ ಇವಾಗ ಮೋಟ್ರು ಕೋರ್ ಯಾವ ರೀತಿ ಇದೆ ಅಂತ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿರಿ. ಒಳಗಡೆ ಸುಮಾರು 40 ವರ್ಷದಿಂದ ಹಿಂದೆ ಎತ್ತಿಟ್ಟರು. ಒಳಗಡೆ ಇವರು ಈ ಮೋಟ್ರನ್ನ ಈ ಥರ ಒಳಗಡೆ ಇಡೋದ್ರಿಂದ ಈ ಥರ ಮೇಲ್ಗಡೆ ತುಕ್ಕು ಈ ಥರ ಬಂದಿದೆ. ಇಲ್ಲಾಂದಿದ್ರೆ ನೀರಲ್ಲಿ ಎಲ್ಲಾದರೂ ತೊಟ್ಟಿಲ್ಲ ಅಥವಾ ಸಂಪಲ್ಲೋ ಎಲ್ಲ ಇಟ್ಟಿದ್ರೆ, ನೀರು ಹಾಕಿ ಲೋಡ್ ಮಾಡಿ ಬಿಟ್ಟಿದ್ರೆ ಈ ರೀತಿ ಯಾವುದೇ ರೀತಿ ಮೇಲ್ಗಡೆ ರಸ್ಟ್ ಬರ್ತಾ ಇರಲಿಲ್ಲ ನೋಡಿ. ಒಳಗಡೆ ಯಾವ ಥರ ರಸ್ಟ್ ಹಿಡಿದಿದೆ ನೋಡಿ, ನಿಮಗೆ ತೋರಿಸ್ತೀನಿ. ಇಲ್ಲಿ ಸೀಳ್ಬಿಟ್ಟಿದೆ ನೋಡಿ, ಕ್ರ್ಯಾಕ್ ಬಂದಿದೆ. ಅಷ್ಟೇ ಸಮಸ್ಯೆ ಇಲ್ಲ, ಇದೆಲ್ಲ ಕೆರೆದ್ಬಿಟ್ಟು ನೀಟಾಗಿ ವೈಂಡಿಂಗ್ ಮಾಡಿ ಕೊಡ್ಬೋದು. ಇದು 10 ಹಾಕಿ ಡೆಲ್ಟಾ ಕನೆಕ್ಷನ್ ಮಾಡಿಕೊಟ್ರೆ ನೀರು ಚೆನ್ನಾಗಿ ಪಕ್ಕ ಹೊಡಿತೈತೆ. ಎಷ್ಟು 38 ಟರ್ನ್ 38 ಟರ್ನ್ಸ್ ಹಾಕಿ ಮಾಡಿಕೊಟ್ರೆ, ಇದು ಮಾಮೂಲಿ 5 HP ಮೋಟ್ರು. ಆದರೆ ಲೆಂತ್ ಉದ್ದ ಜಾಸ್ತಿ ಇರುತ್ತೆ, ಬಾಡಿ ಪೂರ್ತಿ ಕಬ್ಬಿಣದ ಬಾಡಿ ಅಲ್ಲ, ಹಂಗಾಗಿ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ. ಹಳೆ ಮೋಟ್ರ್ ಅಲ್ವಾ. ಕೋರೆಲ್ಲ ಚೆನ್ನಾಗಿದೆ, ಕೋರ್ ಯಾವುದೇ ರೀತಿ ಏನು ಸಮಸ್ಯೆ ಆಗಿಲ್ಲ. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿರಿ ಯಾವ ರೀತಿ ಕೋರ್ ಇದೆ ಅಂತ ನೋಡಿ. ಸುತ್ತಲಕ್ಕಂತ ಕೋರಲ್ಲಿ ಯಾವುದೇ ರೀತಿ ಜಾಸ್ತಿ ರಸ್ಟ್ ಹಿಡಿದಿಲ್ಲ. ಆದರೆ ಚೆನ್ನಾಗಿದೆ, ಮೋಟ್ರ್ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿಲ್ವಾ, ಅದು ಚೆನ್ನಾಗಿದೆ.